ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನನ್ನು ಬಯಸ್ತಾನೆ, ಯಾವುದರಿಂದ ಒಬ್ಬ ವ್ಯಕ್ತಿಯ ಬದುಕು ಪರಿಪೂರ್ಣ ಆಗ್ತದೆ, ಏನು ಇರದೇ ಇದ್ದರೆ ಒಬ್ಬ ವ್ಯಕ್ತಿಯ ಬದುಕು ಅಪೂರ್ಣ ಆಗ್ತದೆ, ಏನು ಮನುಷ್ಯನ ಬದುಕಿನ ಬೆಲೆಯನ್ನು ಹೆಚ್ಚಿಸ್ತದೆ. ನೀವು ನೋಡಿ, ಒಂದು ಮನೆ ಕಟ್ಟಿಸ್ತೀರ, ಆ ಮನೆಗೆ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸ್ತೀರ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿ ಒಂದು 50 ಲಕ್ಷ ರೂಪಾಯಿಯ ಕಿಮ್ಮತ್ತಿನ ಸಾಮಾನುಗಳನ್ನು ತರ್ತೀರಿ. ನೀವು ಅಮೇರಿಕದ ಡೈನಿಂಗ್ ಟೇಬಲ್ ತರ್ತೀರಿ, ಜರ್ಮನಿ ಎಲೆಕ್ಟ್ರಿಕಲ್ ಸಾಮಾನು ತರ್ತೀರಿ, ಚೈನಾ ವಾಲ್ ತರ್ತೀರಿ, ಟೈಲ್ಗಳನ್ನು ತರ್ತೀರಿ. ಇವೆಲ್ಲ ತಂದು ಸೋಫಾ ಸೆಟ್ಟು, ಡೈನಿಂಗ್ ಟೇಬಲ್ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿಯ ಸಾಮಾನುಗಳ ತಂದರೂ ಸಹಿತ ಮನೆ ಖಾಲಿ ಖಾಲಿ ಉಳಿತದೆ, ಮನೆ ತುಂಬೋದಿಲ್ಲ. 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ತಂದ ಸಾಮಾನು ಮನೆ ತುಂಬೋದಿಲ್ಲ. ಆ ಮನೆ ತುಂಬಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ 1 ರೂಪಾಯಿ ಕೊಟ್ಟು ತಂದ ಮಣ್ಣಿನ ಪಣತಿಯ ದೀಪ ಹಚ್ಚರಿ ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳು ಮನೆ ತುಂಬ. ವ್ಯಕ್ತಿಯ ಜೀವನ ತುಂಬೋದು ಸಂಪತ್ತಿನಿಂದ ಜೀವನ ತುಂಬೋದಿಲ್ಲ, ಸಂತೋಷದಿಂದ ಬದುಕು ತುಂಬುತ್ತದೆ. ಜೀವನದಲ್ಲಿ ಸಂಪತ್ತು ಮುಖ್ಯ ಅಲ್ಲ, ಸಂತೋಷ ಮುಖ್ಯ ಅಷ್ಟೆ. ನಾವೆಲ್ಲರೂ ಸಂತೋಷವಾಗಿರಬೇಕು. ನಾವೆಲ್ಲರ ಬಯಕೆ ಏನು ಅಂದರೆ ನಾವು ಸಂತೋಷವಾಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕು. ಗೆಲುವಿನ ಬಯಕೆ ಎಲ್ಲರದಿದೆ. ನಾವೆಲ್ಲ ಗುಡಿ ಗುಂಡಾರಗಳಿಗೆ ಹೋಗ್ತೀವಿ. ದೇವರ ಹತ್ತಿರ ಹೋಗಿ ನಾವು ನನಗೆ ಸೋಲಾಗಲಿ ದುಃಖ ಆಗಲಿ ಅಂತ ಕಾಯಿ ಒಡಿಸ್ತೀವಿ? ಇಲ್ಲ. ದೇವರ ಹತ್ತಿರ ಹೋಗಿ ಬೇಡಿಕೊಳ್ಳುವುದು, ಭಗವಂತನೇ ನನ್ನ ಜೀವನದಲ್ಲಿ ಗೆಲುವಾಗಲಿ. ಇವತ್ತು ನೀವು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತೀರಿ, ಎದಕ್ಕೆ? ಹೌ ಟು ವಿನ್, ಹೇಗೆ ಗೆಲುವನ್ನು ಸಾಧಿಸಬೇಕು. ಅದು ವ್ಯಾಪಾರವಿರಲಿ, ಉದ್ಯೋಗವೇ ಇರಲಿ, ಗೆಲುವನ್ನು ಸಾಧಿಸಬೇಕಲ್ಲ ಜೀವನದಲ್ಲಿ. ನೀವು ಮನೆ ಶಾಂತಿ ಮಾಡಿಸ್ತೀರಿ, ಜ್ಯೋತಿಷಿಗಳ ಹತ್ರ ಹೋಗ್ತೀರಿ, ಎದಕ್ಕೆ ಹೋಗ್ತೀರಾ? ಹೇಗೆ ಮಾಡಿದ್ರೆ ಜೀವನದಲ್ಲಿ ಗೆಲುವನ್ನು ಸಾಧಿಸಬಲ್ಲೆ? ಅಂದರೆ ಜೀವನದಲ್ಲಿ ಎಲ್ಲರ ಬಯಕೆ ಏನು ಅಂದರೆ ನಾನು ಸಂತೋಷವಾಗಿರಬೇಕು, ನಾನು ಜೀವನದಲ್ಲಿ ಗೆಲುವನ್ನು ಸಾಧಿಸಬೇಕು, ನನ್ನದು ಗೆಲುವಿನ ಜೀವನವಾಗಬೇಕೆ ಹೊರತು ಸೋಲಿನ ಜೀವನ ಆಗಬಾರದು. ಇದು ಎಲ್ಲರ ಬಯಕೆ. ಇದು ಎಷ್ಟೇ ಕಷ್ಟಗಳು ಬರಲಿ, ನೋವುಗಳು ಇರಲಿ, ನಿರಾಶೆಗಳು ಇರಲಿ, ಅವುಗಳ ಮಧ್ಯದಲ್ಲಿ ಬದುಕಬೇಕಲ್ಲ. ಒಂದು ಗುಬ್ಬಿ ಇರ್ತದೆ. ನೀವು ನೋಡಿ, ಈ ಹೊಲದಾಗ ಹೋಗಿ ಜ್ವಾಳದ ದಂಟಿನ ಮೇಲೆ ಕುಂತಂದ್ರೆ ಅವ ಡಬ್ಬಿ ಬಡ್ದು ಅದನ್ನು ಎಬ್ಬಿಸಿ ಕಳಿಸ್ತಾನೆ. ಆ ಕಡೆ ಹೊಲದಾಗ ಹೋಗಿ ಕುಂತಂದ್ರೆ ಅವ ಡಬ್ಬಿ ಬಡ್ದು ಎಬ್ಬಿಸಿ ಕಳಿಸ್ತಾನೆ. ಅದಕ್ಕೆ ಏನು ನಮ್ಮಂಗೇನು ರೇಷನ್ ಕಾರ್ಡ್ ಐತೆ, ಅದಕ್ಕೆ ಯಾರೂ ಕೊಟ್ಟಿಲ್ಲ ಅಂದ್ರೆ ಏನು ರೇಷನ್ ಕಾರ್ಡ್ ಕೊಡ್ತೈತಪ್ಪ ಸರ್ಕಾರ, ಒಂದು 5 ರೂಪಾಯಿ ಕೆಜಿ ಅಕ್ಕಿರ ಕೊಡ್ತೈತಿ, 1 ರೂಪಾಯಿ ಕೆಜಿ ಅಕ್ಕಿ. ಈ ಹೊಲದಾಗ ಕುಂತ್ರ ಅವ್ರು ಎಬ್ಬಿಸ್ತಾರ, ಆ ಹೊಲದಾಗ ಕುಂತವರು ಎಬ್ಬಿಸ್ತಾರ. ಅದಕ್ಕೇನು ರೇಷನ್ ಕಾರ್ಡ್ ಇಲ್ಲ, ಲೈಫ್ ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ, ಆದರೂ ಬದುಕ್ತೈತಲ್ಲ. ಅದು ರೆಕ್ಕೆಗಳ ಮೇಲೆ ಭರವಸೆಯ ಬದುಕನ್ನು ಕಟ್ತೈತೆ. ಒಂದು ಗುಬ್ಬಿ ಅಷ್ಟೇ. ಅದೇನು ಸಾಲಿಗೆ ಹೋಗಿಲ್ಲ, ಯಾವ ಸೆಮಿನಾರಿಗೆ ಅಟೆಂಡ್ ಆಗಿಲ್ಲ. ಇದು ಭರವಸೆಯ ಬದುಕಿದೆ. ಎಷ್ಟು ಜನ ಕಣ್ಣಿಲ್ಲಾರ್ದವರು ನಮ್ಮ ಜೀವನನ ಮುಗಿತಪ್ಪ, ಇನ್ನೇನು ಜೀವನ, ನಮಗೆ ಕಣ್ಣಿಲ್ಲ ಅಂದ್ರೆ ಮುಗಿದು ಹೋತಲ್ಲ ಜೀವನ ಅಂತ ಎಷ್ಟು ಜನ ಭಿಕ್ಷುಕರಾಗಿಲ್ಲ ಹೇಳಿ? ನಮಗೆ ಕಣ್ಣ ಇಲ್ಲಂದ್ರೆ ಜೀವನನ ಮುಗಿತಿಲ್ಲ ಅಂತ ತಿಳ್ಕೊಂಡು ಎಷ್ಟು ಜನ ಈ ಭೂಮಿಯ ಮೇಲೆ ಭಿಕ್ಷುಕರಾಗ್ಯಾರ. ಆದರೆ ನಮ್ಮ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಕಣ್ಣೇ ಇರಲಿಲ್ಲ. ನನಗೆ ಕಣ್ಣಿರದಿದ್ರೆ ಏನಾಯ್ತು? ಕಣ್ಣಿರಲಾರ್ದವ್ರಿಗೆ ನಾನು ಕಣ್ಣಾಗಬೇಕಂದ ಪಂಚಾಕ್ಷರಿ ಗವಾಯಿಗಳಾಗಿದ್ದವರು. ಇದು ಭರವಸೆಯ ಬದುಕಷ್ಟೆ. ಗೆಲುವೆನೆಂಬ ಭಾಷೆ ಭಕ್ತನದು. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ. ಇಲ್ಲಿರುವ 2 ಭಾಷೆಗಳು ನಾವು ಹೇಳ್ತೀವಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಫ್ರೆಂಚ್, 1000 ಭಾಷೆಗಳು ಸುಳ್ಳು, ಭಾಷೆಗಳೆಲ್ಲ ಅಸತ್ಯ. ಆದರೆ ಇರುವ 2 ಭಾಷೆಗಳೆಂದರೆ ಒಂದು ದೇವನ ಭಾಷೆ, ಇನ್ನೊಂದು ಭಕ್ತನ ಭಾಷೆ. ಈ ಭೂಮಿಯ ಮೇಲೆ ದೇವನ ಭಾಷೆ ಏನು ಅಂದ್ರೆ
ನಿನಗೆ ಜನ್ಮ ಕೊಡಿಸಿನಿ ಭೂಮಿ ಮೇಲೆ ಅಂದ್ರೆ ಸಾವಿರಾರು ಕಷ್ಟಗಳನ್ನು ಅದರ ಜೊತೆ ಕೊಟ್ಟಿನಿ ಅನ್ನೋದು ದೇವನ ಭಾಷೆ. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ನೋಡ ಭಗವಂತನೇ, ನೀನು ಸಾವಿರ ಕಷ್ಟಗಳನ್ನು ನನಗೆ ಕೊಡು. ನಿನ್ನ ಗುಡಿಗೆ ಬರುವುದು ನೀನು ಕೊಟ್ಟ ಕಷ್ಟ, ನೀನು ಕಷ್ಟ ಕೊಡಬೇಡ ಅಂತ ನಿನ್ನ ಗುಡಿಗೆ ಬರುವುದಿಲ್ಲ. ನಾನು ನನ್ನ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳುವ ಹೇಡಿ ಭಕ್ತನೂ ನಾನಲ್ಲ. ನಿನ್ನ ಗುಡಿಗೆ ಎದಕ್ಕೆ ಬರ್ತೀನಿ ಅಂದ್ರೆ ಕಷ್ಟ ಕೊಡಬೇಡ ಅಂತ ಕೇಳಲಿಕ್ಕೆ ಬರುವುದಿಲ್ಲ. ನೀ ಕೊಡುವ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡುವಂತ ಕೇಳಕ್ಕೆ ಬಂದಿರ್ತೀನಿ. ಇದು ಗೆಲುವಿನ ಭಾಷೆ, ಇದು ಭಕ್ತನ ಭಾಷೆ. ಇದು ಏನು ಬದುಕಿದ್ರಿ ಈ ಭೂಮಿ ಮೇಲೆ ಜನ. ಅಮೇರಿಕಾದೊಳಗೆ ಒಂದು ಅರಿಜೋನಾ ಅಂತ ಒಂದು ಪ್ರಾಂತ್ಯ, ಅಲ್ಲಿ ಒಂದು ದಂಪತಿಗಳಿಗೆ ಒಂದು ಮಗು ಹುಟ್ಟಿತು. ಮಕ್ಕಳೆಲ್ಲರಿಗೂ ಹುಟ್ಟುತ್ತವೆ, ಏನು ಆಶ್ಚರ್ಯ ಇಲ್ಲ. ಒಂದು ಆಶ್ಚರ್ಯ ಏನಾಗಿತ್ತು ಅಂದ್ರೆ, ಆ ಮಗುವಿಗೆ ಹುಟ್ಟುವಾಗನೇ ಎರಡೂ ಕೈ ಇರಲಿಲ್ಲ. ಆಕೆಗೆ ಜೆಸಿಕಾ ಅಂತ ಹೆಸರಿಟ್ಟರು ಅವ್ರ ತಂದೆ ತಾಯಿ. ಸಣ್ಣ ಮಗು, ಜೆಸಿಕಾ ಕಾಕ್ಸ್ ಆ ಮಗುವಿನ ಹೆಸರು. ಆಕೆಗೆ ಹುಟ್ಟುವಾಗ ಎರಡೂ ಕೈ ಇರಲಿಲ್ಲ. ತಂದೆ ತಾಯಿಗೆ ಚಿಂತೆ ಆಯಿತು, ಸಣ್ಣ ಮಗು ಹುಟ್ಟುವಾಗನ ಎರಡೂ ಕೈ ಇಲ್ಲ, ಮುಂದೆ ಏನು ಮಾಡಬೇಕು ಮಗುವಿಗೆ. ಮಗು ಬೆಳೀತಾ ಅದು ಬರೀಲಿಕ್ಕೆ ಶುರು ಮಾಡ್ತು. ಎರಡೂ ಕೈ ಇಲ್ಲ, ಆ ಮಗು ಬರೀಲಿಕ್ಕೆ ಹೇಗೆ ಶುರು ಮಾಡ್ತು ಅಂದ್ರೆ, ಕಾಲೊಳಗೆ ಪೆನ್ ಇಟ್ಕೊಂಡು ಬರೀಲಿಕ್ಕೆ ಶುರು ಮಾಡ್ತು. ತಾನ ಸ್ನಾನ ಮಾಡೋದು ಹೆಂಗೆ ಕಲಿತು ಅಂದ್ರೆ, ಕಾಲಿನಿಂದನೇ ಜಳಕ ಮಾಡೋದು ಕಲಿತು, ಕಾಲಿನಿಂದನೇ ಚಮಚ ತೊಗೊಂಡು ಉಣ್ಣೋದು ಕಲಿತು, ಕಾಲಿನಿಂದ ಅಕ್ಷರ ಬರೆಯುವುದು ಕಲಿತು, ಕಾಲಿನಿಂದನೇ ಪೇಜ್ ಹೊಳಿಸಿ ಓದುವುದು ಕಲಿತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 10ನೇ ಕ್ಲಾಸ್ ನಮ್ಮಲ್ಲಿ ಹೆಂಗೆ ಅಲ್ಲಿ SSLC ರಿಸಲ್ಟ್ ಬಂದಾಗ ಎರಡೂ ಕೈ ಇಲ್ಲದ ಮಗು ಸಾಲಿಗೆ ಟಾಪ್ ಆಗಿತ್ತು, ಫಸ್ಟ್ ರ್ಯಾಂಕ್ ಬಂದಿದ್ಲ. ಎರಡೂ ಕೈ ಇಲ್ಲ ಆಕೆಗೆ. ಆ ಮಗು ಅಷ್ಟೇ ಬಿಡಲಿಲ್ಲ, ಎರಡೂ ಕೈ ಇಲ್ಲ, ಅದು ಕರಾಟಿಗೆ ಹಚ್ಚದ್ಲಕ್ಕೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಆ ಅರಿಜೋನಾ ಸ್ಟೇಟಿಗೆ ಎರಡೂ ಕೈ ಇಲ್ಲದ ಮಗು ಬ್ಲ್ಯಾಕ್ ಬೆಲ್ಟಿನೊಳಗೆ ಫಸ್ಟ್ ಬಂದಿದ್ಲಕ್ಕೆ, ಕಾಲಿನಿಂದ ಕರಾಟೆ ಆಡಿದ್ಲು. ಇಷ್ಟಕ್ಕೆ ನಿಲ್ಲಿಲ್ಲ ಮಗು. ಒಂದು ದಿವಸ ಅದು ಕನಸು ಕಾಣ್ತು, ಏನು ಅಂದ್ರೆ, ನಾನು ಫ್ಲೈಟ್ ಹಾರಿಸ್ಬೇಕು, ಫ್ಲೈಟ್ ನಡೆಸಬೇಕು ಅಂತ. ಆಕೆ ಅಪ್ಲಿಕೇಶನ್ ಹಾಕಿದ್ರೆ ಸರ್ಕಾರ ನಿನಗೆ ಕೈ ಇಲ್ಲ, ನಿನಗೆ ವಿಮಾನ ನಡೆಸೋಕೆ ಬಿಡಂಗಿಲ್ಲ ಅಂತ. ಆಮೇಲೆ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು, ಆಶ್ಚರ್ಯ ಅನ್ನಿಸ್ಬೋದು, ಎರಡೂ ಕೈ ಇಲ್ಲದೆ ವಿಮಾನ ನಡೆಸಿದ ವಿಶ್ವದ ಮೊದಲ ಮಹಿಳೆ ಜೆಸಿಕಾ ಕಾಕ್ಸ್ ಆಗಿದ್ಲು. ಇದು ಸಾಹಸಿಗರ ಭಾಷೆ. ನೋಡಿ, ಆಕೆ ನಮ್ಮ ಹಾಗೆ ಏನು ಕೈ ಇಲ್ಲ ಅಂದ ಕೂಡಲೇ ಹೋಗಿ ಹೋಮ ಮಾಡಿಸ್ಲಿಲ್ಲ, ಶಾಂತಿ ಮಾಡಿಸ್ಲಿಲ್ಲ, ಜ್ಯೋತಿಷ್ಯ ಕೇಳಲಿಲ್ಲ. ಆಕೆ ಅಂಗೈಯೊಳಗಿನ ರೇಖೆಯನ್ನು ನಂಬಲಿಲ್ಲ, ಮುಂಗೈಯೊಳಗಿನ ಬಲವನ್ನು ನಂಬಿ ಬದುಕಿದ್ಲು. ಇದು ಸಾಹಸಿಗನ ಭಾಷೆ.